ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದಿನ ಮೀನ್ಸ್ 25 ಡಿಸೆಂಬರ್ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಯಾರು SSC GD ಕ್ಲಾಸ್ಗಳನ್ನು ನೋಡ್ತಾ ಇಲ್ಲ ಅಲ್ವಾ, ಪ್ಲೀಸ್ SSC GD ಈ GK ಕ್ಲಾಸ್ಗಳನ್ನು, ಹಾಗೆ SSC MTS ಮತ್ತು GD ಈ ಇಂಗ್ಲೀಷ್ ಕ್ಲಾಸ್ಗಳನ್ನು ಪ್ಲೀಸ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅದು ನಿಮಗೆ ಖಂಡಿತವಾಗೂ ಸಹ ಉಪಯೋಗ ಆಗುತ್ತೆ. ಸರಿನಾ? ಸೊ ಹಾಗಾದರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ? SC ST ಉದ್ಯಮಿಗಳ ಆರ್ಥಿಕ ಬೆಳವಣಿಗೆಗಾಗಿ ರಾಷ್ಟ್ರೀಯ SC ST ಹಬ್, ನ್ಯಾಷನಲ್ SC ST ಹಬ್ ಯೋಜನೆಯನ್ನು ಜಾರಿಗೆ ತರುತ್ತಿರುವ ಸಚಿವಾಲಯ ಯಾವುದು ಅಂತ ಕೇಳಿದ್ದೇನೆ. ಸರಿನಾ? ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್, ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದ್ರೆ ಆಪ್ಷನ್ ಬಿ ಅಂತ ಹೇಳ್ತೀವಿ. ಯಾವುದು? MSME ಸಚಿವಾಲಯ ಅಂತ ಹೇಳ್ತೀವಿ. ಸರಿನಾ? ಈ ಒಂದು MSME ಸಚಿವಾಲಯ ಏನಿದೆ ಅಲ್ವಾ, ಈ ಒಂದು NSSH ಯೋಜನೆಯನ್ನು ಜಾರಿಗೆ ತರ್ತಾ ಇದೆ. ಮೀನ್ಸ್ SC ST ನ್ಯಾಷನಲ್ SC ST ಹಬ್ ಅಂತ ಹೇಳ್ತೀವಿ. ಸರಿನಾ? ಯಾವುದನ್ನು? ಈ ಒಂದು MSME ಸಚಿವಾಲಯ ತರತಕ್ಕಂಥ ಯೋಜನೆಯ ಹೆಸರನ್ನ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅರಾವಳಿ ಬೆಟ್ಟಗಳ ರಕ್ಷಣೆಗಾಗಿ ಎಷ್ಟು ಮೀಟರ್ಗಳ ಸ್ಥಳೀಯ ಪರಿಹಾರ ಮಾನದಂಡವನ್ನು ಅನುಮೋದಿಸಿದೆ ಅಂತ ಕೇಳಿದ್ದೇನೆ. ಸರಿನಾ? ಸೊ ಇದನ್ನು ನಿಮಗೆ ನಿನ್ನೆ ಹೇಳಿದ್ದೆ. ಎಷ್ಟು? ನಮ್ಮ ಭಾರತ ಸಂವಿಧಾನದ ಮೇಲೆ ಆ್ಯಂಡ್ ದೆನ್ ಭಾರತ ಸಂವಿಧಾನ ಮೀನ್ಸ್ ಸ್ಪೆಷಲಿ ನಮ್ಮ ಭಾರತ ನ್ಯಾಯಾಂಗದ ಮೇಲೆ ನಮಗೆ ನಂಬಿಕೆ ಇದೆ, ಹಾಗೆ ನಾವು ಹೇಳ್ತಿದ್ದೀವಿ. ಸರಿನಾ? ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿದ್ರೆ ಆಪ್ಷನ್ ಬಿ ಅಂತ ಹೇಳ್ತೀವಿ, 100 ಮೀಟರ್ ಅಂತ ಹೇಳ್ತೀವಿ. ಸರಿನಾ? ಸೊ ಇದನ್ನ ಮೇಲೆ ನಾವು ನಂಬಿಕೆ ಇಡಬೇಕಾ ಇಡಬಾರ್ದಾ? ಸೊ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಓಕೆ, ಸೊ ನಿಮ್ಗೆ ಗೊತ್ತಿರಲಿ 12,000 ಟೋಟಲಿ ಬೆಟ್ಟಗಳಿದ್ದಾವೆ ಇದರಲ್ಲಿ, ಈ ಒಂದು ಅರಾವಳಿ ಬೆಟ್ಟಗಳು. ಓಕೆ, ಸೊ 12,000ದಲ್ಲಿ ಎಷ್ಟು ಈ ಒಂದು 100 ಮೀಟರ್ಗಿಂತ ಕಡಿಮೆ ಇದಾವೆ ಗೊತ್ತಾ? ಎಷ್ಟಿದಾವೆ ಸರ್? ಒಂದು 100 ಇರ್ಬೋದಾ ಸರ್? ಒಂದು 200 ಇರ್ಬೋದು ಸರ್? ಒಂದು 300 ಇರ್ಬೋದು ಸರ್? ಸರಿ ಹೋಗಲಿ ಬಿಡಿ, ಒಂದು 2,000 ಇರ್ಬೋದಾ? 11,900. ಓಕೆ, ಎಷ್ಟು? 11,900 ಪ್ಲಸ್ ಏನಿದಾವಲ್ವಾ 100 ಮೀಟರ್ಗಿಂತ ಕಡಿಮೆ ಇದ್ದಾವೆ ಹೈಟ್. ಮೀನ್ಸ್ ಅವೆಲ್ಲವೂ ಸಹ ಡೆಮಾಲಿಷ್ ಮಾಡ್ತಾರೆ ಅಂತ ಇನ್ನು ಮುಂದೆ. ಮೀನ್ಸ್ ಉಳಿಯೋದೇ 100. ಉಳಿಯೋದು 100 ಏನು ತೊಗೊಂಡು ಏನು ಮಾಡ್ತೀರಿ ಅದಕ್ಕೆ? ಮೀನ್ಸ್ ಕಂಪ್ಲೀಟಾಗಿ ಈ ಒಂದು ಅರಾವಳಿಯನ್ನು ನಾಶ ಮಾಡಬೇಕು ಅಂತ ಈ ಒಂದು ಕೇಂದ್ರ ಸರ್ಕಾರ, ಹಾಗೆ ಈ ಒಂದು ನಮ್ಮ ಸುಪ್ರೀಂ ಕೋರ್ಟ್ ಸಾಥ್ ಕೊಟ್ಟಾಗ ಆಗಿದೆ. ಓಕೆ, ಈ ಒಂದು ತೀರ್ಪು ಇದನ್ನು ಸಹ ಸಾಕಷ್ಟು ಈ ಒಂದು ರಾಜಸ್ಥಾನದ ತುಂಬ ಆ್ಯಂಡ್ ದೆನ್ ಈ ಒಂದು ಉತ್ತರ ಪ್ರದೇಶ ತುಂಬ ಸ್ಟ್ರೈಕ್ ಆಗ್ತಾ ಇದ್ದಾವೆ. ಓಕೆ, ಸೊ ಮೀನ್ಸ್ ಆ ಸ್ಟ್ರೈಕನ್ನು ಸಹ ಹತ್ತಿಕ್ಕತಕ್ಕಂಥ ಕೆಲಸ ಮಾಡ್ತಾ ಇದೆ ನಮ್ಮ ಸೋ ಕಾಲ್ಡ್ ಒಂದು ಸೆಂಟ್ರಲ್ ಗೌರ್ಮೆಂಟ್. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೋಬೇಕು. ಸೊ ಇದು ಎಷ್ಟು ಅಂದರೆ 100 ಮೀಟರ್, ಇದು ಇಂಪಾರ್ಟೆಂಟ್ ಆಗಿ ಆಗುತ್ತೆ. ಅರಾವಳಿ ಮೇಲೆ ನಿಮಗೆ ಕ್ವಶನ್ ಕೇಳ್ತಾನೆ. ಅರಾವಳಿ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಈ ಒಂದು ಯಾವುದಂತ ಹೇಳ್ತೀವಿ? ಗುರುಶಿಖರ ಅಂತ ಹೇಳ್ತೀವಿ. ಯಾವುದು? ಗುರುಶಿಖರ ಅಂತ ಹೇಳ್ತೀವಿ. ಅದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಮೌಂಟ್ ಅಬು ಎಲ್ಲವೂ ಸಹ ಇದೇ ಒಂದು ಅರಾವಳಿಯಲ್ಲೇ ಕಂಡುಬರ್ತವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತವು 7,517 ಕಿಲೋಮೀಟರ್ ಕರಾವಳಿ ಪ್ರದೇಶದ ರಕ್ಷಣೆಗಾಗಿ ಸರ್ಕಾರವು ಹೊಸ ಯಾವ ಸಂಸ್ಥೆಯನ್ನು ಸ್ಥಾಪಿಸಲು ಅನುಮೋದನೆ ನೀಡಿದೆ ಅಂತ ಕೇಳಿದ್ದೇನೆ. ಸರ್, ಯಾವ ಒಂದು ಸಂಸ್ಥೆಯನ್ನು ಸ್ಥಾಪಿಸಲು ಅನುಮೋದನೆ ನೀಡಿದೆ ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ. ಯಾವುದು ಅಂದರೆ ಬಂದರು ಭದ್ರತಾ ಸ್ಥಾಪನೆ ಬ್ಯೂರೋ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಬಂದರು ಭದ್ರತಾ ಸ್ಥಾಪನೆ ಬ್ಯೂರೋವನ್ನು ಸ್ಥಾಪನೆ ಮಾಡಬೇಕೆಂದು ಇದನ್ನು ಸ್ಥಾಪನೆ ಮಾಡಬೇಕು ಅಂತ ಅನುಮೋದನೆ ನೀಡಿದೆ. ಯಾವುದು? ನಮ್ಮ ಭಾರತ ಸರ್ಕಾರ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನೀತಿ ಆಯೋಗ ಬಿಡುಗಡೆ ಮಾಡಿದ ಶಿಕ್ಷಣ ವರದಿಯು NEP 2020 ಯಾವ ಅಂಶಕ್ಕೆ ಹೆಚ್ಚಿನ ಒತ್ತು ನೀಡಿದೆ ಅಂತ ಕೇಳಿದ್ದೇನೆ. ಸರ್, ಯಾವುದಕ್ಕೆ ಅತಿ ಹೆಚ್ಚು ಒತ್ತು ನೀಡಿದೆ NEP 2020? ಯಾವುದಕ್ಕೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳ್ತೀವಿ ಈ ಒಂದು ಉನ್ನತ ಶಿಕ್ಷಣದ ಅಂತಾರಾಷ್ಟ್ರೀಕರಣ ಅಂತ ಹೇಳ್ತೀವಿ. ಸರ್, ಯಾವುದು? ಆಪ್ಷನ್ ಎ ಅಂತ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತವು ಇತ್ತೀಚೆಗೆ ಯಾವ ದೇಶದೊಂದಿಗೆ ಸಮಗ್ರ ಮುಕ್ತ ವ್ಯಾಪಾರ ಒಪ್ಪಂದದ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾತುಕತೆಗಳನ್ನು ಪೂರ್ಣಗೊಳಿಸಿದೆ ಅಂತ ಕೇಳಿದ್ದೇನೆ. ಸರ್, ಯಾವ ದೇಶದ ಜೊತೆ ಮಾಡ್ಕೊಂಡಿದ್ದೀರಿ? ಯಾವ ದೇಶ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಆಪ್ಷನ್ ಬಿ, ನ್ಯೂಜಿಲ್ಯಾಂಡ್ ಅಂತ ಹೇಳಬೇಕಾಗುತ್ತೆ. ಯಾಕೆಂದರೆ ನ್ಯೂಜಿಲ್ಯಾಂಡ್ಗೆ ನಮ್ಮ ದೇಶದ ಪ್ರಧಾನಿ ಹೋಗಿದ್ರಲ್ವ, ಸೊ ಅದಕ್ಕೆ ನ್ಯೂಜಿಲ್ಯಾಂಡ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ನ್ಯೂಜಿಲ್ಯಾಂಡ್ FTA ಫ್ರೀ ಟ್ರೇಡ್ ಅಗ್ರಿಮೆಂಟಲ್ಲಿ ಪ್ರಮುಖವಾಗಿ ಕೇಂದ್ರೀಕರಿಸಿದ ಕ್ಷೇತ್ರಗಳು ಯಾವ್ಯಾವುದು ಅಂತ ಕೇಳಿದ್ದೇನೆ. ಯಾವ್ಯಾವ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸಿದ್ದಾರೆ? ಯಾವ್ಯಾವ ಕ್ಷೇತ್ರಗಳು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಕೃಷಿ, ಡೈರಿ ಮತ್ತು IT ಸೇವೆಗಳು. ಯಾವುದು? ಕೃಷಿ ಮತ್ತು ಡೈರಿ ಮತ್ತು IT ಸೇವೆಗಳು. ಓಕೆ, ಈ ಒಂದು ITಯಲ್ಲಿ ನೀವು ಕೆಲಸ ಮಾಡಿ, ಅಲ್ಲಿ ನಿಮಗೆ ಡೈರಿಯಲ್ಲಿ, ಕೃಷಿಯಲ್ಲಿ ನಿಮಗೆ ಹಾಲು ಸಿಗ್ತವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026 ಜನವರಿಯಿಂದ ಯಾವ ದೇಶವು ಒನ್ ರಿಯಲ್ ಪಾಲಿಮರ್ ಬ್ಯಾಂಕ್ ನೋಟನ್ನು ಚಲಾವಣೆಗೆ ತರಲಿದೆ ಅಂತ ಕೇಳಿದ್ದೇನೆ. ಸರ್, ಯಾವುದು? ಒನ್ ರಿಯಲ್ ಪಾಲಿಮರ್ ಬ್ಯಾಂಕ್ ನೋಟನ್ನು ಚಲಾವಣೆಗೆ ತರತಕ್ಕಂಥ ಒಂದು ದೇಶ ಯಾವುದು? ಯಾವ ದೇಶ ಯಾವುದು ಅಂತ ಕೇಳಿದ್ರೆ ಈ ಒಂದು ಓಮನ್ ದೇಶ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಓಮನ್ ದೇಶ. ಸೊ ಆ ಒಂದು ಓಮನ್ ದೇಶ ಒನ್ ರಿಯಲ್ ಪಾಲಿಮರ್ ಬ್ಯಾಂಕ್ ನೋಟನ್ನು ಚಲಾವಣೆಗೆ ತರತಕ್ಕಂಥ ಒಂದು ಮೊದಲ ದೇಶವಾಗ್ತಾ ಇದೆ. ಓಕೆ, ಯಾವುದು? ಓಮನ್ ದೇಶ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ದೆನ್ ಟಫ್ ಕ್ವಶನ್ ಇದು, ಬಟ್ ಇದು ಕೇಳ್ತಾನೆ. ಓಕೆ, ಈ ರೀತಿಯ ಕ್ವಶನ್ಗಳನ್ನು ಟ್ಯಾಕಲ್ ಮಾಡ್ತಾನೆ SSC ಅವನು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪಾಲಿಮರ್ ಬ್ಯಾಂಕ್ ನೋಟ್ಗಳ ಬಳಕೆಯ ಪ್ರಮುಖ ಅನುಕೂಲವೇನು ಅಂತ ಕೇಳಿದಾನೆ. ಸರ್, ಏನಾಗಿದೆ ಒಂದು ಪಾಲಿಮರ್ ಬ್ಯಾಂಕ್ ನೋಟ್ಗಳ ಬಳಕೆಯ ಒಂದು ಪ್ರಮುಖ ಅನುಕೂಲ ಏನು ಅಂತ ಕೇಳಿದ್ರೆ ನಕಲಿ ನೋಟುಗಳ ತಡೆ ಆಗ್ತದೆ ಇದರಿಂದ. ಓಕೆ, ನಕಲಿ ನೋಟುಗಳೇನಿದಾವಲ್ಲ ಇದರಿಂದ ಸಿಗಿಬೀಳ್ತವೆ ಈಸಿಯಾಗಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕಾಶ್ಮೀರದಲ್ಲಿ ಅತ್ಯಂತ ಕಠಿಣವಾದ 40 ದಿನಗಳ ಚಳಿಗಾಲದ ಅವಧಿಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದಾನೆ. ಸರ್ನಾ, ಸೊ ಈ ಒಂದು ಚಳಿಗಾಲದ ಅವಧಿಯನ್ನು ಸಹ ಮಾಡ್ತಾರೆ ಎಲ್ಲಿ? ಒಂದು ಕಾಶ್ಮೀರದಲ್ಲಿ. ಸೊ ಅದನ್ನು ಏನಂತ ಕರಿತೀವಿ ನಾವು? ಏನಂತ ಕರಿತೀವಿ ಹೇಳ್ಬೋದಾ? ಈ ಒಂದು ಚಿಲ್ಲೈ
ಕಲಾನ್ ಅಂತ ಹೇಳ್ತೀವಿ. ಏನು ಆಪ್ಷನ್ ಸಿ ಚಿಲ್ಲೈ ಕಲಾನ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಚಿಲ್ಲೈ ಕಲಾನ್ ಅವಧಿಯು ಪ್ರತಿ ವರ್ಷ ಯಾವ ದಿನಾಂಕದಂದು ಆರಂಭವಾಗ್ತದೆ ಅಂತ ಕೇಳಿದಾನೆ. ಯಾವುದು ಚಿಲ್ಲೈ ಕಲಾನ್ ಪ್ರತಿ ವರ್ಷ ಯಾವ ಒಂದು ದಿನಾಂಕದಂದು ಆರಂಭ ಆಗ್ತದೆ? ನವಂಬರ್ 1, 21, 1 ಮತ್ತು 31. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಡಿಸೆಂಬರ್ 21ರಿಂದ ಇದು ಪ್ರಾರಂಭವಾಗುತ್ತೆ. ಯಾವುದು ಡಿಸೆಂಬರ್ 21ರಿಂದ ಈ ಒಂದು ಚಿಲ್ಲೈ ಕಲಾನ್ ಪ್ರಾರಂಭವಾಗುತ್ತೆ. ಎಷ್ಟು ದಿನಗಳ ಕಾಲ ನಡೀತದೆ ಅಂತ ನೋಡಿದ್ರೆ 40 ದಿನಗಳ ಕಾಲ ಈ ಒಂದು ಚಳಿಗಾಲದ ಅಧಿವೇಶನ ನಡೀತದೆ. ಎಲ್ಲಿ? ಈ ಒಂದು ಜಮ್ಮು ಕಾಶ್ಮೀರದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ನೌಕಾಪಡೆಗೆ ಇತ್ತೀಚೆಗೆ ಸೇರಿದ INS ಅಂಜದೀಪ್ ಯುದ್ಧ ನೌಕೆಯು ಯಾವ ವರ್ಗಕ್ಕೆ ಸೇರಿದೆ ಅಂತ ಕೇಳಿದ್ದೇನೆ ಸರ್. ಯಾವ ವರ್ಗಕ್ಕೆ ಸೇರಿದೆ ಈ ಒಂದು ಅಂಜದೀಪ್ ಅನ್ನೋದು? ಯಾವ ವರ್ಗಕ್ಕೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಈ ಒಂದು ASW ಮೀನ್ಸ್ ಜಲಾಂತರ್ಗಾಮಿ ವಿರೋಧಿ ಯುದ್ಧ ನೌಕೆ ಅಂತ ಹೇಳ್ತೀವಿ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, INS ಅಂಜದೀಪ್ ನೌಕೆಯನ್ನು ಯಾವ ಉಪಕ್ರಮದ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಅಂತ ಕೇಳಿದ್ದೇನೆ ಸರ್. ಯಾವ ಉಪಕ್ರಮದ ಅಡಿಯಲ್ಲಿ ಅಂತ ಕೇಳಿದ್ರೆ ಈ ಒಂದು ಮೇಕ್ ಇನ್ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ಈ ಒಂದು INS ಅಂಜದೀಪ್ ಎಂಬ ಒಂದು ನೌಕೆಯನ್ನು ನಾವು ಸಿದ್ಧಪಡಿಸಿದ್ವಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಕ್ಷಣಾ ಸಂಶೋಧನೆ ಮತ್ತು ಆಂತರಿಕ ಭದ್ರತೆಗಾಗಿ DRDO ಯಾವ ವಿಶ್ವವಿದ್ಯಾಲಯದೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ ಅಂತ ಕೇಳಿದ್ರೆ ಸರ್. ಯಾವುದರೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ? ಯಾವುದು? ನಮ್ಮ DRDO. ಯಾವುದ್ರ ಜೊತೆಗೆ? ಅವಾಗ ನಾವು ಹೇಳಬೇಕಾಗುತ್ತೆ ಈ ಒಂದು NRU ಮೀನ್ಸ್ ರಾಷ್ಟ್ರೀಯ ರಕ್ಷಾ ವಿಶ್ವವಿದ್ಯಾಲಯ ಅಂತ ಹೇಳ್ತೀವಿ. ಓಕೆ. ಯಾವುದು? ರಾಷ್ಟ್ರೀಯ ರಕ್ಷಾ ವಿಶ್ವವಿದ್ಯಾಲಯ ಜೊತೆಗೆ ಇದು ಪಾಲುದಾರಿಕೆ ಮಾಡಿಕೊಂಡಿದೆ. ಯಾವುದು? DRDO. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಸೇನೆಯು ಕೃತಕ ಬುದ್ಧಿಮತ್ತೆ ಯೋಜನೆಗಳಿಗಾಗಿ ಯಾವ ಶಿಕ್ಷಣ ಸಂಸ್ಥೆಯೊಂದಿಗೆ ಸಹಯೋಗ ಹೊಂದಿರಲಿದೆ ಅಂತ ಕೇಳಿದ್ದೇನೆ ಸರ್. ಸೊ ದಿಸ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಆಪ್ಷನ್ ಬಿ ನೇತಾಜಿ ಸುಭಾಷ್ ತಂತ್ರಜ್ಞಾನ ವಿಶ್ವವಿದ್ಯಾಲಯ ಅಂತ ಹೇಳಬೇಕಾಗುತ್ತೆ. ಯಾವುದು? ನೇತಾಜಿ ಸುಭಾಷ್ ತಂತ್ರಜ್ಞಾನ ವಿಶ್ವವಿದ್ಯಾಲಯದೊಂದಿಗೆ ಸಹಯೋಗ ಹೊಂದಿರಲಿದೆ. ಆ್ಯಂಡ್ ನೆಕ್ಸ್ಟ್, ಫ್ರಾನ್ಸ್ ಸರ್ಕಾರದ ಪ್ರತಿಷ್ಠಿತ ಶೆವಲಿಯರ್ ಸಾಂಸ್ಕೃತಿಕ ಪ್ರಶಸ್ತಿಗೆ ಭಾಜನರಾದ ಭಾರತೀಯ ಯಾರು ಅಂತ ಕೇಳಿದ್ದೇನೆ ಸರ್. ಯಾರು ಅಂತ ಕೇಳಿದ್ರೆ ಈ ರವಿ DC ಅಂತ ಹೇಳ್ತೀವಿ. ಯಾರು? ಈ ಒಂದು ರವಿ DC ಅವರು ಫ್ರಾನ್ಸ್ನ ಸಾಂಸ್ಕೃತಿಕ ಪ್ರಶಸ್ತಿಯಾಗಿರ್ತಕ್ಕಂಥ ಈ ಒಂದು ಶೆವಲಿಯರ್ ಅನ್ನು ಪಡೆದುಕೊಂಡಿರ್ತಕ್ಕಂತಹ ಭಾರತೀಯರಾಗಿದ್ದಾರೆ. ಯಾರು? ರವಿ DC ಅನ್ನೋರು. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ರವಿ DC ಅವರಿಗೆ ಯಾವ ಕ್ಷೇತ್ರದಲ್ಲಿನ ಕೊಡುಗೆಗಾಗಿ ಫ್ರೆಂಚ್ ಗೌರವ ನೀಡಿದೆ ಅಂತ ಕೇಳಿದ್ರೆ ಈ ಒಂದು ಆಪ್ಷನ್ ಬಿ ಅಂತ ಹೇಳ್ಬೋದು, ಕಲೆ ಮತ್ತು ಸಾಹಿತ್ಯ. ಓಕೆ. ಯಾಕಂದರೆ ಇಲ್ಲಿ ಸಾಂಸ್ಕೃತಿಕ ಅಂತಂದರೆ ಕಲೆ ಸಾಹಿತ್ಯ ಅಂತ ನಾವು ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ವಾಡಾ ಏನು? ಈ ಒಂದು ವಾಡಾ ಬಿಡುಗಡೆ ಮಾಡಿದ ಸತತ 3ನೇ ವರ್ಷದಲ್ಲಿ ಡೋಪಿಂಗ್ ಉಲ್ಲಂಘನೆ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದ ದೇಶ ಯಾವುದು? ಯಾವುದ್ರಿ ಈ ಒಂದು ಡೋಪಿಂಗಲ್ಲಿ ಉಲ್ಲಂಘನೆ ಮಾಡಿರ್ತಕ್ಕಂಥ ದೇಶ ಯಾವುದು? ಉಲ್ಲಂಘನೆ ಮಾಡಿರ್ತಕ್ಕಂಥ ಮೊದಲ ದೇಶ ಇದೆ ಅಂತೆ. ಮೀನ್ಸ್ ಈ ಒಂದು ಅಗ್ರಸ್ಥಾನದಲ್ಲಿ ಇದೆ ಅಂತ ದೇಶ ಯಾವುದ್ರಿ? ನಮ್ಮ ಭಾರತವೇ ಅಂತ ಹೇಳ್ತೀವಿ. ಓಕೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಯಾವ ಕ್ರೀಡಾ ವಿಭಾಗದಲ್ಲಿ ಅತಿ ಹೆಚ್ಚು ಡೋಪಿಂಗ್ ಪ್ರಕರಣಗಳು ಕಂಡು ಬಂದಿದ್ದಾವೆ ಅಂತ ಕೇಳಿದ್ರೆ ಸರ್. ಈ ಒಂದು ಡೋಪಿಂಗ್ ಎದರಲ್ಲಿ ಕಂಡು ಬಂದಿದ್ದಾವೆ ಅಂತ ಕೇಳಿದ್ರೆ ಈ ಒಂದು ಅಥ್ಲೆಟಿಕ್ಸಲ್ಲಿ ಅತಿ ಹೆಚ್ಚು ಡೋಪಿಂಗ್ಗಳು ಕಂಡು ಬರ್ತಾ ಇದ್ದಾವೆ. ಓಕೆ. ಮೀನ್ಸ್ ಹೇಗೆ ಅಂದರೆ ಡ್ರಗ್ಸ್ ತೊಗೊಂಡು ರನ್ನಿಂಗ್ ಮಾಡ್ತಿರ್ತಾರೆ, ಅವ್ರು ಸಿಗ್ಬಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ವಾಡಾ ಅಂದರೆ ಏನು ಅಂತ ಕೇಳಿದ್ರೆ ಸರ್. ಏನು ವಾಡಾ ಅಂದರೆ? ವಾಡಾ ಫುಲ್ ಫಾರ್ಮ್ ಬೇಕಲ್ವ ನಮಗೆ? ಏನಿದೆ ವಾಡಾ ಫುಲ್ ಫಾರ್ಮು? ಸೊ ಏನು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಈ ಒಂದು ವರ್ಲ್ಡ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ ಅಂತ. ಎಲ್ಲಿದೆ ಆಪ್ಷನ್? ಆಪ್ಷನ್ ಇದೆ ನೋಡಿ, ವರ್ಲ್ಡ್ ಆ್ಯಂಟಿ ಡೋಪಿಂಗ್. ಓಕೆ. ಇಲ್ಲಿ ಆಪ್ಷನ್ ಬಿ ಇದೆ ನೋಡಿ, ವರ್ಲ್ಡ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ ಅಂತ ಹೇಳ್ತೀವಿ. ಏನು ವಾಡಾ ಅಂತಂದರೆ ವರ್ಲ್ಡ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಕೃಷಿ ಉತ್ಪಾದಕತೆ ಮತ್ತು ಜಿನೋಮ್ ಸಂಪಾದನೆಗಾಗಿ ಇತ್ತೀಚೆಗೆ ಯಾವ ಶ್ರೇಷ್ಠತಾ ಕೇಂದ್ರವನ್ನು ಸ್ಥಾಪಿಸಲು ನಿರ್ಧರಿಸಿದೆ ಅಂತ ಕೇಳಿದ್ರೆ ಸರ್. ಯಾವ ಒಂದು ಶ್ರೇಷ್ಠತಾ ಕೇಂದ್ರವನ್ನು ಸ್ಥಾಪಿಸಲು ನಿರ್ಧರಿಸಿದೆ? ಯಾವುದು ಹೇಳ್ಬೋದಾ? ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಬಿ ಈ ಒಂದು ಕ್ರಿಸ್ಪರ್ ಸಂಶೋಧನಾ ಕೇಂದ್ರ ಅಂತ ಹೇಳ್ತೀವಿ. ಯಾವುದು? CRISPR ಸಂಶೋಧನಾ ಕೇಂದ್ರ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಒಂದು CRISPR ತಂತ್ರಜ್ಞಾನವು ಪ್ರಮುಖವಾಗಿ ಯಾವ ಕಾರ್ಯಕ್ಕೆ ಬಳಸಲ್ಪಡುತ್ತದೆ ಅಂತ ಕೇಳಿದ್ರೆ ಸರ್. ಯಾವುದಕ್ಕೆ ಅಂತ ಕೇಳಿದ್ರೆ ಈ ಒಂದು ಜಿನೋಮ್ ಎಡಿಟಿಂಗ್ಗೆ ಅದು ಬಳಸಲ್ಪಡುತ್ತೆ. ಯಾವುದು? ಕ್ರಿಸ್ಪರ್ ಅನ್ನೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮತ್ತು ನೆದರ್ಲ್ಯಾಂಡ್ಸ್ ಯಾವ ಸ್ಥಳದ ಕಡಲ ಪರಂಪರೆಯ ಸಂರಕ್ಷಣೆಗಾಗಿ ಸಹಕರಿಸುತ್ತವೆ ಅಂತ ಕೇಳಿದ್ರೆ ಸರ್. ಸೊ ಯಾವುದು? ಭಾರತ ಮತ್ತು ನೆದರ್ಲ್ಯಾಂಡ್ ಯಾವುದಕ್ಕಾಗಿ ಸಹಕಾರ ಮಾಡ್ತಾ ಇದ್ದಾವೆ? ಯಾವುದಕ್ಕೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಈ ಒಂದು ಲೋಥಾಲ್ನ ಒಂದು ಸಂರಕ್ಷಣೆಗಾಗಿ ಎರಡೂ ಸಹ ಸಹಕಾರ ನೀಡ್ತಾ ಇದ್ದಾವೆ. ಯಾವುದು? ಈ ಒಂದು ಭಾರತ ಮತ್ತು ನೆದರ್ಲ್ಯಾಂಡ್. ಯಾವುದು? ಈ ಒಂದು ಲೋಥಾಲ್ ಅಂತ ಹೇಳ್ತೀವಿ. ಯಾವುದು? ಲೋಥಾಲ್. ಅಂದರೆ ನೆಕ್ಸ್ಟ್, ಗುಜರಾತ್ನ ಲೋಥಾಲ್ ಯಾವ ನಾಗರಿಕತೆಯ ಪ್ರಮುಖ ಬಂದರು ನಗರವಾಗಿತ್ತು ಅಂತ ಕೇಳಿದ್ರೆ ಈ ಒಂದು ಸಿಂಧೂ ನಾಗರಿಕತೆ ಅಥವಾ ಹರಪ್ಪ ನಾಗರಿಕತೆಯ ಈ ಬಂದರು ನಗರವಾಗಿತ್ತು. ಯಾವುದು? ಈ ಒಂದು ಲೋಥಾಲ್ ಅನ್ನೋದು. ಓಕೆ. ಲೋಥಾಲ್ ಎಲ್ಲಿ ಕಂಡು ಬರುತ್ತೆ? ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರೀಯ ರೈತ ದಿನ ಯಾವಾಗ ಅಂತ ಕೇಳಿದ್ರೆ ಡಿಸೆಂಬರ್ 23ರಂದು ನಾವು ರಾಷ್ಟ್ರೀಯ ರೈತ ದಿನ ಅಂತ ಆಚರಣೆ ಮಾಡ್ತೀವಿ. ಯಾಕೆ? ಈ ಒಂದು ಚೌಧರಿ ಚರಣ್ ಸಿಂಗ್ ಅವರು ಹುಟ್ಟಿರ್ತಕ್ಕಂತಹ ದಿನವಾಗಿದೆ ಇದು. ಯಾವುದು? ಡಿಸೆಂಬರ್ 23. ಅಂದರೆ ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ರೈತ ದಿನವನ್ನು ಯಾರ ಜನ್ಮದಿನದ ಸ್ಮರಣಾರ್ಥವಾಗಿ ಆಚರಿಸಲಾಗ್ತದೆ ಅಂತ ಕೇಳಿದ್ರೆ ಈ ಒಂದು ಚೌಧರಿ ಚರಣ್ ಸಿಂಗ್ ಅಂತ ಹೇಳ್ತೀವಿ. ಸೊ ಇವಾಗಲೇ ಜಸ್ಟ್ ನಿಮಗೆ ಹೇಳಿದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಚೌಧರಿ ಚರಣ್ ಸಿಂಗ್ ಅವರು ಭಾರತ ಎಷ್ಟನೇ ಪ್ರಧಾನಿಯಾಗಿದ್ದರು ಅಂತ ಕೇಳಿದ್ರೆ ಸರ್. ಎಷ್ಟನೇ ಪ್ರಧಾನಿಯಾಗಿದ್ದರು? 3ನೇದವರಾಗಿದ್ರಾ? ಎಷ್ಟನೇದವರಾಗಿದ್ದರು?
ಸೊ ಮೂರನೇದವ್ರು ಆಗ್ಲಿಕ್ಕೆ ಚಾನ್ಸೇ ಇಲ್ಲಲ್ಲ. ಯಾಕೆ ಮೂರನೇದವ್ರು ಆಗಿರಲ್ಲ? ಇಂದಿರಾ ಗಾಂಧಿ ಅವರು ಮೂರನೇದವ್ರು ಆಗಿದ್ರು. ಓಕೆ, ಅಂದರೆ ನೆಕ್ಸ್ಟ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿದ್ರೆ ಆಪ್ಷನ್ ಬಿ ಅಂತ ಹೇಳ್ತೀವಿ. ಎಷ್ಟನೇದು? 5ನೇ ಒಂದು ಪ್ರಧಾನಮಂತ್ರಿ ಆಗಿದ್ರು. ಯಾರು? ಈ ನಮ್ಮ ಚೌಧರಿ ಚರಣ್ ಸಿಂಗ್ ಅವರು. ಯಾರು? ಚೌಧರಿ ಚರಣ್ ಸಿಂಗ್ ಅಂತ ಹೇಳ್ತೀವಿ. ಸೊ ಇವರು ಎಷ್ಟನೇದವರಾಗಿದ್ರು ಅಂತ ಕೇಳಿದ್ರೆ 5ನೇ ಒಂದು ಪ್ರಧಾನಮಂತ್ರಿ ಆಗಿದ್ರು. ಅಂದರೆ ನೆಕ್ಸ್ಟ್ ಚೌಧರಿ ಚರಣ್ ಸಿಂಗ್ ಅವರನ್ನು ಯಾವ ಸುಧಾರಣೆಗಳ ಶಿಲ್ಪಿ ಎಂದು ಕರೆಯಲಾಗ್ತದೆ? ಇವರನ್ನು ನಾವು ಭೂ ಸುಧಾರಣೆಗಳ ಶಿಲ್ಪಿ ಅಂತ ಹೇಳ್ತೀವಿ. ಯಾರನ್ನ? ಈ ಚೌಧರಿ ಚರಣ್ ಸಿಂಗ್ ಅವರನ್ನ ಭೂ ಸುಧಾರಣೆಗಳ ಶಿಲ್ಪಿ ಅಂತ ಹೇಳ್ತೀವಿ. ಸೊ ಆದ ಕಾರಣದಿಂದ ಇವರ ಒಂದು ಹುಟ್ಟಿದ ದಿನವನ್ನು ನಾವು ಈ ರೈತರ ದಿನ ಅಂತ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಲೋಥಾಲ್ ಅನ್ನು ಈ ಜಗತ್ತಿನ ಅತಿ ಪುರಾತನ ಏನನ್ನು ಹೊಂದಿರುವ ನಗರ ಎಂದು ಕರೆಯಲಾಗ್ತದೆ? ಏನು? ಬಂದರವನ್ನು ಹೊಂದಿರತಕ್ಕಂಥ ನಗರ ಅಂತ ಹೇಳ್ತೀವಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಇಲ್ಲ ಈ 29ನೇ ಕ್ವಶನ್ಗಳು. ಓಕೆ, ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಇವತ್ತು ನಿಮಗೆ ಒಂದು ಹೋಮ್ವರ್ಕ್ ಕ್ವಶನ್ ಕೊಡಲಾ? ಏನಂತ ಅಂದರೆ ಹೋಮ್ವರ್ಕ್ ಕ್ವಶನ್, ಜೋಡಿ ಶವಪೆಟ್ಟಿಗೆಯನ್ನು ಸಿಕ್ಕಿರ್ತಕ್ಕಂತಹ ಸಿಂಧೂ ನಾಗರಿಕತೆಯ ಸ್ಥಳ ಯಾವುದು ಅಂತ, ಸರಿನಾ? ಸೊ ಅದಕ್ಕೆ ಆಪ್ಷನ್ ಏನಂತ ಹೇಳ್ಬೋದಾ? ಆಪ್ಷನ್ ಎ ನಿಮಗೆ ಲೋಥಾಲ್, ಆಪ್ಷನ್ ಬಿ ಕಾಲಿಬಂಗನ್, ಆಪ್ಷನ್ ಸಿ ಈ ಧೋಲ್ವೀರ ಅಂತ ಹೇಳ್ತೀವಿ, ಆಪ್ಷನ್ ಡಿ ಈ ಚಾನುದಾರೋ ಅಂತ ಹೇಳ್ತೀವಿ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ನೀವು ಕಾಮೆಂಟ್ ಮಾಡಿ. ಸೊ ಇದು ಇಂದಿನ ಹೋಮ್ ವರ್ಕ್ ಆಗಿದೆ, ಸರಿನಾ? ಸೊ ಇದಾಗಿತ್ತು ಇಲ್ಲಿಯವರೆಗೆ ಡಿಸೆಂಬರ್ 25 ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 29 ಪ್ರಶ್ನೆಗಳ ಒಂದು ಕ್ಲಾಸ್. ಓಕೆ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.